TV9 ಡಿಜಿಟಲ್ಗೆ ಸ್ವಾಗತ. ನಾನು ಹರೀಶ್. ದೇಶಾದ್ಯಂತ ಲೋಕಸಭಾ ಚುನಾವಣಾ ಜ್ವರ ಹೆಚ್ಚಾಗಿದೆ. ಕೊನೆಯ ಹಂತದ ಮತದಾನ ನಡೆಯಲಿಕ್ಕೆ ಕೆಲವು ಗಂಟೆಗಳಷ್ಟೇ ಬಾಕಿ ಉಳಿದಿದೆ. ಜೂನ್ 4ರಂದು ಫಲಿತಾಂಶ ಹೊರಬರಲಿದೆ. ಅಭ್ಯರ್ಥಿಗಳ ಎದೆಯಲ್ಲಿ ಡವಡವ ಶುರುವಾಗಿದೆ. ಇದರ ಮಧ್ಯೆ ಇಡೀ ಉತ್ತರ ಭಾರತದಾದ್ಯಂತ ಬಿಸಿಲಿನ ಶಾಖ ಹೆಚ್ಚಾಗಿದೆ. ಇದರಿಂದ ಜನರು ಸಾಕಷ್ಟು ಹೈರಾಣಾಗಿದ್ದಾರೆ. ದೆಹಲಿಯಲ್ಲಿ ಮಂಗಳವಾರ ಅತ್ಯಧಿಕ ಬಿಸಿಲು ದಾಖಲಾಗಿರುವಂತಹದ್ದು, ಅತ್ಯಧಿಕ ಉಷ್ಣಾಂಶ ದಾಖಲಾಗಿದೆ. 52.3 ಡಿಗ್ರಿಯಷ್ಟು ಉಷ್ಣಾಂಶ ದೆಹಲಿಯಲ್ಲಿ ದಾಖಲಾಗಿದೆ. ಇದು ಕಳೆದ 50 ವರ್ಷಗಳಲ್ಲೇ ಅತ್ಯಧಿಕ ಉಷ್ಣಾಂಶ ದೆಹಲಿಯಲ್ಲಿ ದಾಖಲಾಗಿರುವಂತಹದ್ದು. ದೆಹಲಿ ಮಾತ್ರ ಅಲ್ಲ, ಉತ್ತರ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಇದೇ ರೀತಿಯಾದಂತಹ ಉಷ್ಣಾಂಶ ದಾಖಲಾಗ್ತಾ ಇದೆ. ರಾಜಸ್ಥಾನ, ಉತ್ತರ ಪ್ರದೇಶ, ಬಿಹಾರ ಜೊತೆಗೆ ಹರಿಯಾಣ ಹಾಗೂ ಪಂಜಾಬ್ಗಳಲ್ಲಿ ಅತ್ಯಂತ ಹೆಚ್ಚಿನ ಉಷ್ಣಾಂಶ ದಾಖಲಾಗ್ತಿದೆ. ಜನರು ಮನೆಯಿಂದ ಹೊರಬರೋದಕ್ಕೂ ಕೂಡ ಕಷ್ಟ ಆಗ್ತಿದೆ. ಮಧ್ಯಾಹ್ನದ ಸಮಯ ಬಂತು ಅಂತಂದರೆ ಉಷ್ಣಾಂಶ ಅತ್ಯಧಿಕ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಜನರು ಹವಾನಿಯಂತ್ರಕ ಕೋಣೆ ಒಳಗೆ ಹೋಗಬೇಕು, ಹವಾನಿಯಂತ್ರವನ್ನು ಬಳಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜನರು ಸಾಕಷ್ಟು ಕಷ್ಟಪಡ್ತಿದ್ದಾರೆ. ಮುಖ್ಯವಾಗಿ AC-ಗಳನ್ನು ಖರೀದಿ ಮಾಡಲಿಕ್ಕೂ ಕೂಡ ಜನ ಮುಗಿಬೀಳ್ತಾ ಇದ್ದಾರೆ. ಇನ್ನೊಂದು ಕಡೆ ದೆಹಲಿಯಲ್ಲಿ ಉಷ್ಣಾಂಶ ಜಾಸ್ತಿ ಆಗ್ತಾ ಇರೋದ್ರಿಂದ ವಿದ್ಯುತ್ ಬೇಡಿಕೆ ಕೂಡ ಜಾಸ್ತಿ ಆಗ್ತಾ ಇದೆ. ಇನ್ನೂ ಮುಖ್ಯವಾಗಿ ದೆಹಲಿಯಲ್ಲಿ ಬೆಂಕಿ ಅವಘಡಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ದೆಹಲಿಯಲ್ಲಿ ನಿನ್ನೆ ಒಂದೇ ದಿವಸ 224 ಕರೆಗಳು ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಹೋಗಿರುವಂತಹದ್ದು. ಅಂದರೆ ದೆಹಲಿಯಲ್ಲಿ ಅಗ್ನಿ ಅವಘಡಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇನ್ನು ಮುಖ್ಯವಾಗಿ ಬಿಹಾರದಲ್ಲಿಯೂ ಕೂಡ ಈ ಒಂದು ಬಿಸಿಲಿನ ಝಳಕ್ಕೆ ಜನರು ಹೈರಾಣಾಗಿರುವಂತಹದ್ದು. ಬಿಹಾರದ ಬೇಗುಸರೈನ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿನಿಯರು ಪ್ರಜ್ಞೆ ತಪ್ಪಿ ಬಿದ್ದಿರುವಂತಹ ಘಟನೆ ಕೂಡ ನಡೀತಾ ಇದೆ. ಸರ್ಕಾರಗಳು ಕೂಡ ಅಲರ್ಟ್ ಆಗಿರುವಂತಹದ್ದು. ಈ ಒಂದು ಬಿಸಿಲಿನ ಝಳ, ಬಿಸಿ ಗಾಳಿ ಇನ್ನೂ 2-3 ವಾರ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಹವಾಮಾನ ಇಲಾಖೆ ಕೂಡ ಜನರಿಗೆ ಅಲರ್ಟನ್ನು ಕೊಡ್ತಾ ಇದೆ. ಆದಷ್ಟು ಬಿಸಿಲಿನಿಂದ ದೂರ ಇರಿ, ನೆರಳಲ್ಲಿ ಹೋಗಿ ಮನೆಯ ಒಳಗಡೆನೇ ಇರಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಿದೆ. ಆದಷ್ಟು ಮಕ್ಕಳನ್ನು ಬಿಸಿಲಿಗೆ ಬಿಡಬೇಡಿ ಅನ್ನುವಂಥ ಸೂಚನೆಗಳನ್ನು ಕೂಡ ಕೊಡ್ತಾ ಇರುವಂತಹದ್ದು. ಬಹುತೇಕ ಉತ್ತರ ಭಾರತದ ರಾಜ್ಯಗಳಲ್ಲಿ ಬಿಸಿ ಗಾಳಿ ಮತ್ತು ಬಿಸಿಲಿನ ಝಳಕ್ಕೆ ಜನರು ಹೈರಾಣಾಗಿದ್ದಾರೆ.